ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಟೈಟಲ್ ನೋಡ್ದಂಗೆ ನೀವು ಏನಾಗಿರ್ಬೋದು ಅಂದ್ಕೊಂಡ್ರಿ. ಮಳೆ ವಿಪರೀತ ಆಗಿರೋದ್ರಿಂದ ನಮ್ದು ತೊಲೆ ಸ್ವಲ್ಪ ಸಿಡಿದು ಬಿಟ್ಟೈತಿ. ಹೀಗಾಗಿ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಅನ್ನೋಳಗೆ ಅಂದ್ರೆ ಲೈಟ್ ಇವು ಫಿಟ್ಟಿಂಗ್ ಎಲ್ಲ ಅದ್ರ ಮೇಲೆ ಬಂದಿದ್ದು. ಹೀಗಾಗಿ ಅವ್ನು ತೆಗೆದು ಸೈಡಿಗೆ ಹಚ್ಚಿ ಆಮೇಲೆ ಇದು ಸಣ್ಣ ಕೆಲಸ ಆದ್ರೂ ಇಲ್ಲೇ ನಡುವೆ ಸೀಳ್ಬಿಟ್ಟೈತೆ ನೋಡ್ರಿ. ಸಣ್ಣ ಕೆಲಸ ಆದ್ರೂ 2 ದಿನದ ಕೆಲಸ ಹಿಡಿಯತ್ರಿ ಇದು. ಯಾಕಂದ್ರೆ ಮಣ್ಣು ಏನೋ ಮ್ಯಾಲೆ ವಜ್ಜಾಗಿತ್ತು, ಏನೋ ತಂಪು ಜಾಸ್ತಿ ಆಗಿತ್ತು, ಬಟ್ ಏನೋ ಪ್ರಾಬ್ಲಮ್ ಆಗಿ ನಮ್ಮದು ತೊಲೆ ಸಿಡ್ಬಿಟ್ಟತ್ತಿದೆ. ಮತ್ತು ಹೆಚ್ಚು ಕಡಿಮೆ ಆದರೆ ಸೀಳ್ಬೋದು, ಹೀಗಾಗಿ ಖುಷಿ ಬೀಳ್ಬೋದು ಅನ್ನೋದಕ್ಕೋಸ್ಕರ ಅದನ್ನು ಈ ಥರ ಮಾಡ್ಸಕತ್ತೀವಿ ನೋಡ್ರಿ. ಇದನ್ನು ಇದು ಕಬ್ಬನ್ನ ತೊಗೊಂಡು ಬರೋಕೆ ಒಂದಿನ ಹೋತು. ಅದನ್ನು ರೆಡಿ ಮಾಡಿಸಿಟ್ಟು ಫಿಸ್ಟ್ ಮಾಡಬೇಕು. ಇದಕ್ಕೆ ಬೋಲ್ಟ್ ಹಾಕ್ರಿ, ಮತ್ತೆ ಇವು ಬಿಗಿ ಹಚ್ಚಕೊಂಡು ಲೆಕ್ಕ ಕೂತ್ತಾರೆ, ಮತ್ತೆ ಅಷ್ಟು ಸೈಡ್ ಒಂದೆರಡು ಹೋಲ್ ಹೊಡಿಸಿ ಅದನ್ನು ಫಿಟ್ ಮಾಡಿ ಆಮೇಲೆ ಅದನ್ನು ನಟ್ಟು ಕುಂದ್ರಿಸೋದ್ರಾಗೆ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆದಂಗೆ ಆಗ್ತಿದೆ. ಮಳೆಯಿಂದಾಗಿ ದಪ್ಪ ತೀರಿ ಇದೆ ನಮ್ಮ ಮನೆಯಲ್ಲಿ. ಹಂಗೆ ಇದೆಲ್ಲ ಆಗಿಂದ ಇನ್ನೂ ಇದಕ್ಕೆ ಪಟ್ಟಿ ಕೊಡ್ಬೇಕಂತ ಕೆಳಗೆ ಇನ್ನೂ ಕೊಟ್ಟಿಲ್ಲ. ಜೀಟ್ ಒಂದು ಕೊಟ್ಟು ನಿಂದಿರ್ಸೈತಿ. ಡಸ್ಟ್ ಮಾಡೋರಾಗೆ 2 ದಿನದ ಕೆಲಸ ಪೂರ್ಣ ಆಗ್ತಿದೆ. ಏನಾರ ಮಳೆ ಜಾಸ್ತಿ ಆದರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ ನೋಡ್ರಿ. ಹಂಗಾಗೈತಿ. ಇದು ನಿನ್ನ ಶ್ರಾವಣ ಮಾಸದ ಮನೆ ಕ್ಲೀನಿಂಗ್ ಒಂದು ಐತಿ ನಮ್ದು. ಅದು ಒಂದು ಮಾಡಬೇಕು. ಇದು ಮುಗಿಯವಲ್ದು, ಅದನ್ನು ಯಾವಾಗ ಮಾಡ್ತೀವೋ ಏನೋ. ಇನ್ನು ಇದಷ್ಟು ಆಯ್ತು ನೋಡ್ರಿ. ಸ್ನೇಹಿತರೆ, ಅಂದಂಗೆ ನಾವು ಮಾರನೇ ದಿವಸ ಒಂದು ಸ್ವಲ್ಪ ಶಾಪಿಂಗಿಗೆ ಹೋದ್ವಿ ಹುಬ್ಳಿಗೆ. ಆಂಟಿ ನಾನು ಹೋಗಿರ್ತೀವಿ. ಹೋದ್ರೂ ಇಲ್ಲೇ ಒಂದು ಸಣ್ಣ ದೊಡ್ಡ ಅಂಗಡಿ ಇತ್ತು ನೋಡ್ರಿ. ಇಲ್ಲಿ ಇದ್ರೊಳಗೆ 10 ರೂಪಾಯಿ ಸಾಮಾನಿಂದ ಹಿಡ್ಕೊಂಡು 100, 200, 300 ರೂಪಾಯಿ ಮಟನೂ ಇದ್ವು. ಹೋಮ್ ಡೆಕೋರೇಷನ್, ಆಮೇಲೆ ಮೇಕಪ್ಪು, ಆಮೇಲೆ ಸಣ್ಣ ಪುಟ್ಟ ಇದ್ದೇ ಇರ್ತಾವಲ್ರಿ ಅವು ಇವು ಅಂಥೇಳಿ ಅಂಥವೆಲ್ಲ ಐಟಮ್ಸ್ ಇಲ್ಲೇ ಇದ್ದು ನೋಡ್ರಿ. ಹಂಗೆ ನೋಡಿದ್ರೆ ಆತ ಅಂಥೇಳಿ ಹೋದ್ವಿ. ಇವು ಅಳತಿ ಮಾಪ ಇದು ಮಾಡ್ತಾರಲ್ಲ ಅವು ಇಲ್ಲೇ ಎಲ್ಲ ಊದಿನ ಕಡ್ಡಿ ಚುಚ್ಚು, ಸಣ್ಣ ಹುಡುಗರು ಅಂತರೂ ಚೀಸ್, ಪೆನ್ಸಿಲ್, ರಬ್ಬರ್ ಅಂಥೇಳಿ. ಇವೊಂದೆರಡು ಸ್ಪೂನ್ ನಮ್ಮ ಅಂಟಿ ಉಪ್ಪನ್ಯಾಗ ಇಡಾಕ ಅಂಥೇಳಿ ಒಂದು ತೊಗೊಂಡ್ರೆ. ಆಮೇಲೆ ನಾನು ನಮ್ಮ ದೀಕ್ಷಾಗ ಒಂದು ಸಣ್ಣದು ಹೋಳ್ಗೆ ಮನೆ ಲತ್ತಿಸೋದು ತೊಗೊಂಡೆ. ಆಕೆಗೆ ರೊಟ್ಟಿ ಮಾಡೋದಂದ್ರೆ ಭಾಳ ಇಷ್ಟ. ಬರೀ ಕಲ್ ಮೇಲೆ ಹಾಕಿ ಇಟ್ಟು ತಿಕ್ತಿರ್ತಾಳೆ. ಹೀಗಾಗಿ ತಡಿ ಅಂದ ತೊಗೊಂಡ್ರಾತ ಅಂಥೇಳಿ ಒಂದು ಲಟ್ಸೋದನ್ನು ತೊಗೊಂಡೆ. ಆಮೇಲೆ ಹುಬ್ಳಿಗೆ ಹೋದಾಗ ನಮ್ಮ ಸಬ್ಸ್ಕ್ರೈಬರ್ ರೈತನ ಮಕ್ಕಳು ಚಾನಲ್ ನೋಡುವಾರ ಭೇಟಿ ಆದ್ರೆ ನಮಗೆ 1-2-3 ಕಡೆ. ಆದರೆ ಯಾರೂ ವಿಡಿಯೋಕ್ಕೆ ಬರಲಿಲ್ಲ. ಒಬ್ಬರು ನಮ್ಮನ್ನು ಬಸ್ ಇಳಿದ್ಗೇಶಕ್ಕೆ ಮಾತಾಡ್ಸಿದ್ರೆ ಹೌದು ಹಂಗೆ ಅಲ್ಲಿ ವಿಡಿಯೋ ಮಾಡ್ಕೋಬೇಕಂತ ನೋಡ್ದಂದ್ರೆ ದಾಟೇ ಬಿಟ್ಟಿದ್ರೆ. ಇಲ್ಲೇ ಅಂಗಡಿಗೆ ಬಂದಾಗ ಅವರು ನಮಗೆ ಭೇಟಿ ಆದ್ರು ನೋಡ್ರಿ. ಅವ್ರದ್ದೊಂದು ಬ್ಯಾಡ್ರಿ ಅಂತಂದ್ರೆ ಆದರೂ ಸ್ವಲ್ಪ ಮಾತಾಡಿಸಿ ಮತ್ತು ಇದು ಮಾಡಿದ್ವಿ. ವಿಡಿಯೋ ಮಾಡಿಕೊಂಡೆ ನಾನು. ಆದರೂ ಅವರು ನಿಂದಿರಲೇ ಇಲ್ಲ. ಇಷ್ಟೊಂದು ಎಲ್ಲ ಐಟಮ್ಸು ಸಿಗ್ತಾವೆ ನೋಡ್ರಿ ಅಲ್ಲಿ. ಹೋಮ್ ಡೆಕೋರೇಷನ್ನು, ಕಟ್ಗೆ ಒಳಗೆ ಸ್ಟೀಲು, ಪ್ಲಾಸ್ಟಿಕ್ಕು, ಸಣ್ಣ ಹುಡುಗರು ಆಟಿಕೆ ಸಾಮಾನು, ಆಮೇಲೆ ಏನೇನು ಬೇಕು ಅವೆಲ್ಲನೂ ಸಿಗ್ತಾವೆ. ಇದು ಬಸ್ ಸ್ಟ್ಯಾಂಡ್ ಇವರ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್. ಅವರ ಮನೆಯವರಿಗೆ ಹೇಳಾಕತ್ತಿದ್ರೆ ಬ್ಯಾಡ್ರಿ ಅಂಥೇಳಿ. ಇಷ್ಟ ಆದ್ರೆ ನಾವು ಇನ್ನೂ ಶಾಪಿಂಗ್ ಭಾಳ ಇತ್ತು. ಅದ್ರಾಗ ಮಳೆ ಒಂದಿತ್ತು. ಹೀಗಾಗಿ ಮತ್ತಷ್ಟು ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಯಾರು ಇಲ್ಲೇ ಹೋಗುವಂಗಿದ್ರೆ ಹೋಗಿ ಬರಬಹುದು ರೀ. ಸಿಬಿಟಿಯಿಂದ ಏನು ದೂರಿಲ್ಲ, ಅಲ್ಲೇ ಐತಿ ಸಮೀಪದಾಗನ. ಹಂಗೆ ಇಲ್ಲೇ ಅಂದ್ರೆ ನೆಕ್ಸ್ಟ್ ಸೀರೆ ತೊಗೊಳಕ್ಕೆ ಹೋದ್ವಿ ನೋಡ್ರಿ. ನಾವು ಸೀರೆ ಒಂದು ತೊಗೊಂಡು ಆಮೇಲೆ ಟಿಫನ್ ಸೆಂಟ್ರಿಗೆ ಹೋಗಿ ಅಲ್ಲೇ ಒಂದು ನಾಷ್ಟ ಮಾಡಿದ್ವಿ. ಸಂತೆ ಎಲ್ಲ ಮುಗಿದಿತ್ತು ನೋಡ್ರಿ ಆಲ್ಮೋಸ್ಟ್ ಅಲ್ಲ. ಅಂಟೆ ಐಸ್ ಕ್ರೀಮ್ ತೊಗೊಂಡ್ರು. ಮೊದಲ ರಾಜ್ ಕಚೋರಿ ತೊಗೊಂಡು ನೆಕ್ಸ್ಟ್ ಇದೊಂದು ಪಾಪೂರಿ ಇದು ನಮ್ಮ ಮನ್ಯಾಗ. ರೊಟ್ಟಿ ಕಲಿತೆ ಅಂತ ಇದ್ರಾಗ ಕಲ್ಕೋಲಿ ಹೆಂಗೆ ಕಲ್ಕೋತಾಳ. ಆತು ನಾಳೆ ಮಾಡ್ಕೊಂಡು ಗಂಡ ರೊಟ್ಟಿ ತಿನ್ನಂಗ ಅವ ನೀನು ಕೊಟ್ಟಂಗ ಎರಡೋ ಕೈಲೇ ತಿನ್ನಂಗ. ಈಗೀಗ ಬಿಡು ನನ್ನ ಮೊದಲು ಎಲ್ಲ ಹೊತ್ತಿಗೆ ಗಂಗಾ ಹೊತ್ತಿಗೆ ಸಾವಕತ್ತಿಗೆ ಬಿಟ್ಬಿಡು. ಏನು ಮಾಡಾಕತ್ತಿ? ಮಾಡತ್ತೀನಿ. ಈ ಹೋಳಿಗೆ ಮನೆ ಚೆನ್ನೈತೆ ಅಲ್ಲಿಂದ.
ಹೌದಲ್ಲ, ಈಗ ಯಾರಿಗೆ ಕೊಡೋದು ಅದನ್ನು ಮಾಡಿ? ಹೆಂಗೆ ಮಾಡ್ತಾರೆ ಮಮ್ಮಿ? ಎತ್ತಿಸಿ ಹಿಟ್ಟು ಹಚ್ಕೊಂಡು ಹ್ಞೂ ಹಿಂಗೆ ಬಡ್ದು ಎತ್ತಿಸ್ಬೇಕು. ಹಿಂಗೆ ಲಟ್ಟಿಸ್ಬೇಕನ? ಯಾರು ಮಾಡ್ತಾರೆ ಹಿಂಗೆ? ನೀನು ಹ್ಞೂ ಹಿಂಗೆ ಮಾಡ್ತಿ. ಹೌದಾ? ಯಾವಾಗ ನೋಡಿ ನೀನು? ನಾವಾಗ ನೋಡೇನಿ. ಅವಾಗ ನೋಡೀನಿ. ಹ್ಞೂ ಈಗ ಮಾಡಿ ಯಾರಿಗೆ ಕೊಡೋದು ಅದನ್ನು? ಮೈಯೊಟ್ಟಿ ಮಲ್ಲವತ್ತಿ ಕೊಡ್ಬೇಕನ? ಕರೆಕ್ಟ್ ನೋಡಿ. ಅತ್ತಿ ಡಯಟಿಂಗ್ ಒಳಗದಾಳ ಈಗ, ಆಕಿಗೆ ಕೊಡೋನು ಈಗ ಅದನ್ನು, ಅದಲ್ಲ? ಹಾಂ ಆತ ರೆಡಿ ಆತ ನಂಗಾರ? ಬೇಯಿಸ್ಬೇಕನ ಅದ ನೀನು? ಬೇಯಿಸ್ಬಾ. ಈ ಲಟ್ಸು ಮನಿನ ಯಾಕೆ ತೊಗೊಂಡಪ್ಪ ಅಂತಂದ್ರೆ, ನನಗಿಂತ ಅವ್ರ ಅತ್ತಿಗೆನ ಅಂದ್ರೆ ನಮ್ಮ ಜೊತೆ ಬಂದಿಲ್ಲಲ್ಲ ಆಂಟಿ, ಆಕೆಗೆ ಭಾಳ ಹತ್ತಿತ್ತು. ಯಾಕಂದ್ರೆ ಒಂದು ಉಳ್ಳಿ ಹಿಟ್ಟು ಹೋದ ಅವ್ರ ಮನ್ಯಾಗ ತಿಕ್ಕಿ ಆಡ್ಬಿಟ್ಟಿದ್ದಂತ. ಅದಕ್ಕೆ ಮೊದ್ಲು ನಿನ್ನ ಮಗಳಿಗೆ ಚಪಾತಿ ಇದನ್ನು ತೋರ್ವಾ ನೀನು, ಯಾಕಂದ್ರೆ ಈಗ ರೊಟ್ಟಿ ಮಾಡೋದು ಭಾಳ ಅಂತ ಅನ್ನಕತ್ತಿಲ್ಲ. ಈ ರೊಟ್ಟಿನೂ ಅದು ನಮ್ಮ ಅತ್ತಿಗಳಿಗೆ ಅಂತ ಹೇಳಕತ್ತಿದ್ಲ. ಕಡೆಗೂ ನಾನು ರೊಟ್ಟಿ ಮಾಡಕತ್ತಾಗ ಪ್ರತಿ ಸರಿನೂ ಒಂದು ಉಳ್ಳಿ ಒಯ್ದು ಇದು ಮಾಡ್ತಾಳೆ. ಈ ಸಲ ಒಂದಿಟ್ಟು ಹಿಟ್ಟು ತೊಗೊಂಡು ನಾ ಹೆಂಗೆ ಮಾಡ್ತಾನೆ ಹಂಗೆ ಮಾಡಿ ಬೇಯ್ಸಕ್ಕೆ ನನಗೆ ಬಂದುಬಿಟ್ಲೆ. ಆಕೆ ಆಟಕ್ಕೆ ನನಗೂ ಖುಷಿಯಾಗಿ ವಿಡಿಯೋ ಮಾಡಿಕೊಂಡೆ ನೋಡ್ರಿ. ಇದು ನೀನು ಅವ್ರ ಅತ್ತಿಗೆ ಕೊಡ್ಬೇಕಂತ ಪ್ರತಿ ಸರಿನೂ ಸರಿ ಕೇಳಿದ್ರು ಅತ್ತಿಗೆ ಅಂತ ಹೇಳಕತ್ತಿದ್ಲು. ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ವಿ ನೋಡ್ರಿ. ಅವ್ವ ರೊಟ್ಟಿ ಮಾಡಕತ್ರ ತೊಗೊಂಡೋಗಿ ಅದನ್ನು ಬಡಿಯೋದು, ಅದನ್ನು ಬೇಯಿಸೋದು, ಇಲ್ಲ ರಾಡಿ ಕಲಿಸಿ ಅದರಲ್ಲೇರ ಮಾಡ್ತಿದ್ವಿ. ಸಣ್ಣವ್ರಿರುವಾಗ ಆಡಿದ ಆಟನ ಬಲು ಚಂದ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ, ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣಂತ.